ಹಲೋ ಗೈಸ್, ಇವತ್ತು ನಾನು ಈ ವಿಡಿಯೋದಲ್ಲಿ 10ಕ್ಕಿಂತ ಜಾಸ್ತಿ ಮೂವೀಸನ್ನು ಮೆನ್ಷನ್ ಮಾಡಲಿಕ್ಕಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು ಆ್ಯಂಡ್ ಈ ಮೂವಿ ಐಕಾನಿಕ್ ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ನನಗಂತೂ ತುಂಬ ಜಾಸ್ತಿ ಖುಷಿ ಆಗ್ತಾ ಉಂಟು ಈ ವಿಡಿಯೋ ಮಾಡಲಿಕ್ಕೆ. ಇದು ಪಾರ್ಟ್ 1 ಆಗಿರುತ್ತೆ. ಲೆಟ್ ಸ್ಟಾರ್ಟ್. ನಂಬರ್ 10 ನೀನಾಗೋಸ್ಕರ. ಈ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಸೊ ಸ್ಟಾರ್ಟಿಂಗ್ ನಾವು ಒಂದು ಕಪಲನ್ನು ನೋಡ್ತೀವಿ ಆ್ಯಂಡ್ ಆ ಕಪಲನ್ನು ದೂರ ಮಾಡಬೇಕಂತ ದರ್ಶನ್ ಸರ್ ಮತ್ತು ದರ್ಶನ್ ಸರ್ ಜೊತೆ ಇದ್ದ ಹುಡುಗಿ ಪ್ರಯತ್ನ ಮಾಡೋದು. ಆ್ಯಂಡ್ ಅವರು ಏನೆಲ್ಲ ಕೆಲಸ ಮಾಡ್ತಾರೆ, ಅವ್ರು ದೂರ ಆದಾಗ ಇವ್ರು ಖುಷಿಯಲ್ಲಿರ್ತಾರ, ಬೇಜಾರಲ್ಲಿರ್ತಾರ, ಏನೆಲ್ಲ ಆಗುತ್ತೆ ಈ ಮೂವಿಯಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಲೇಬೇಕು. ಸೀರಿಯಸ್ಲಿ ಗೈಸ್, ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನನಗೆ ಪರ್ಸ್ನಲಿ ಇವರಿಬ್ಬರಿದ್ದು ಸೀನ್ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ಅನ್ನಿಸ್ತು ಈ ಮೂವಿಯಲ್ಲಿ. ಸ್ವಲ್ಪ ಕಡಿಮೆ ಆಯಿತು, ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಮೂವಿ. ನಂಬರ್ 9 ಧರ್ಮ. ಈ ಮೂವಿ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನನಗೆ ಪರ್ಸ್ನಲಿ ಮೂವಿಯ ಸ್ಟೋರಿ ಲೈನ್ ಇಷ್ಟ ಆಯಿತು. ಒಬ್ಬಳು ಹುಡುಗಿ ಇರ್ತಾಳೆ, ಅವಳು ದರ್ಶನ್ ಸರ್ ಕ್ಯಾರೆಕ್ಟರನ್ನು ಸ್ವಲ್ಪ ಸರಿ ಮಾಡೋ ಕೆಲಸ ಮಾಡ್ತಾಳೆ. ಆಮೇಲೆ ಎಂತಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಒಂದು ಮೂವಿನ ನೋಡಲೇಬೇಕು. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಆ್ಯಂಡ್ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಗೈಸ್. ನಂಬರ್ 8 ಇರ್ತಿದ್ದೀನಿ ಹಬ್ಬ. ಈ ಮೂವಿ ನನಗೆ ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಆ್ಯಂಡ್ ನನಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಈ ಮೂವಿಯನ್ನು ತೆಗೆದು ನೋಡ್ತೀನಿ ನಾನು. ಮೇಲೆ ಈ ಮೂವಿಯ ಸ್ಟೋರಿ ಬಂದುಬಿಟ್ಟು ಒಂದು ಫ್ಯಾಮಿಲಿ ಇರುತ್ತೆ, ತುಂಬ ಮುದ್ದಾದ ಫ್ಯಾಮಿಲಿ ಅಂತ ಹೇಳ್ಬೋದು. 4ನೇವನದ್ದು ಮದುವೆ ಆಗ್ತಾ ಇರ್ತದೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ಗೆ. ಆ್ಯಂಡ್ 5ನೇ ಅವನು ಒಂದು ಲವ್ ಮಾಡ್ತಾನೆ, ಓಕೆನಾ. ಆ್ಯಕ್ಚುಲಿ ಅವನಿಗೆ ಗೊತ್ತಾಗುತ್ತೆ ಮತ್ತು ಅವಳ ಹುಡುಗಿಗೆ ಮನೆಯದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅವಳಿಗೆ ಯಾವತ್ತೂ ಮದುವೆ ಆಗಲ್ಲ ಅಂತ. ಆ ಟೈಮಲ್ಲಿ ಇಡೀ ಫ್ಯಾಮಿಲಿ ಸೇರಿಕೊಂಡು 5ನೇ ಅವನಿಗೆ ಹೇಗೆ ಮದುವೆ ಮಾಡುತ್ತೆ ಅನ್ನೋದೇ ಈ ಒಂದು ಮೂವಿಯ ಸ್ಟೋರಿ. ತುಂಬ ಜಾಸ್ತಿ ಚೆಂದ ಇದೆ ಆ್ಯಂಡ್ ಈ ಮೂವಿಯ ಸಾಂಗ್ ಅಂತೂ ತುಂಬ ಜಾಸ್ತಿ ಕ್ಯೂಟ್ ಇದೆ ಗೈಸ್, ಒಮ್ಮೆ ನೋಡಿ. ನಂಬರ್ 7 ಯಜಮಾನ. ಈ ಮೂವಿಯ ಸ್ಟೋರಿ ಬಂದುಬಿಟ್ಟು ಒಬ್ಬರು ಅಣ್ಣ ಇರ್ತಾರೆ, ಅವರು ಮದುವೆ ಆಗೋದು ಏನು ಮಾಡ್ತಾರೆ ಅಂದರೆ ತನ್ನ ತಮ್ಮನವ್ರಿಗೆ ಲೈಫ್ ಸೆಟಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ತಮ್ಮನವರು ಕೂಡ ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಈ ಮೂವಿ ಎಷ್ಟು ಚೆಂದ ಇದೆ ಅಂದರೆ ನೀವು ತುಂಬ ಜಾಸ್ತಿ ಇಷ್ಟಪಡ್ತೀರಾ. ಆ್ಯಂಡ್ ಈ ಮೂವಿಯ ಒಂದು ಸ್ಟೋರಿ ನೋಡಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಸ್ಟಾರ್ಟಿಂಗ್ ನಾವು ನೋಡೋದು ಲೈಕ್ ವಿಷ್ಣುವರ್ಧನ್ ಸರ್ ಇದು ಡಬಲ್ ಕ್ಯಾರೆಕ್ಟರ್ ಹಾಕಿದ್ದಾರೆ. ಅದರಲ್ಲಿ ಅವರ ಕ್ಯಾರೆಕ್ಟರ್ ಪ್ರೇಮನ ಮದುವೆ ಆಗುವಾಗ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅವ್ರದ್ದು ಮದುವೆ ಆದಮೇಲೆ ಇನ್ನು ಅವ್ರ ತಮ್ಮನವ್ರದ್ದು ಮದುವೆ ಆಗ್ತದೆ, ಆ ಟೈಮಲ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ಇಷ್ಟು ಡೀಟೇಲಾಗಿ ತೋರಿಸಿದ್ದಾರೆ ಅಂದರೆ ತುಂಬಾ ಜಾಸ್ತಿ ಚೆಂದ ಇದೆ. ನೀವು ಒಮ್ಮೆ ನೋಡಿ ಗೈಸ್, ಫ್ಯಾಮಿಲಿ ಡ್ರಾಮಾ ತುಂಬಾ ಸಖತ್ತಿದೆ. ನಂಬರ್ 6ನ ಮೂವಿ ಆಗಿರುತ್ತೆ ಮರ್ಮ. ಈ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ಈ ಮೂವಿಯ ಸ್ಟೋರಿ ಲೈನ್ ಒಂಥರ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ಈ ಮೂವಿಯನ್ನು ನೋಡ್ತಿರುವಾಗ ಎಷ್ಟು ಹೆದರಿಕೆ ಆಗ್ತಿತ್ತು ಅಂದರೆ ಯಾರು ಎಂತ ಹೇಳೋದು ಈ ಮೂವಿ ಬಗ್ಗೆ. ಲೈಕ್ ಈ ಮೂವಿ 10ವರೆಗೆ ಆಗ್ತಾಯಿದ್ರು, ನಾವು ಇಡೀ ಮೂವಿ ನೋಡ್ತಾ ಇದ್ವಿ, ಆದರೆ ನಿದ್ದೆಯಲ್ಲಿ ಮಾತ್ರ ಇದೇ ಒಂದು ಸೀನ್ ಬರ್ತಾಯಿತ್ತು. ಆ್ಯಕ್ಚುಲಿ ಒಬ್ಬಳು ಹುಡುಗಿ ಇರ್ತಾಳೆ, ಅವಳು ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ಒಂದು ಬೇರೆ ಕಡೆ ಹೋಗ್ತಾ ಇರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಅವಳು ಮಳೆ ಬಂದ ಕಾರಣ ಒಂದು ಮನೇಲಿ ಇರಬೇಕಾಗುತ್ತೆ. ಆ್ಯಂಡ್ ಆ ಮನೆಯಲ್ಲಿ ಒಂದು ಕೊಲೆ ನೋಡಿಬಿಡ್ತಾಳೆ. ಆಮೇಲೆ ಅವಳ ಲೈಫಲ್ಲಿ ಏನೆಲ್ಲ ಆಗುತ್ತೆ ಆ್ಯಂಡ್ ಅವಳು ಮೆಂಟಲಿ ಸ್ಟೇಬಲ್ ಆಗಿರೋದಿಲ್ಲ. ಸೊ ಈ ಮೂವಿ ಅಷ್ಟು ಚೆಂದ ಇದೆ, ಒಮ್ಮೆ ನೋಡಿ ಮರ್ಮ, ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರೇಮ ಅವ್ರ ಆ್ಯಕ್ಟಿಂಗ್ ಮತ್ತು ಅನಂತ್ ಅವ್ರ ಆ್ಯಕ್ಟಿಂಗ್ ತುಂಬ ಜಾಸ್ತಿ ಚೆಂದ ಇದೆ ಈ ಮೂವಿಯಲ್ಲಿ. ನಂಬರ್ 5 ನಾನು 2 ಮೂವಿ ಇಟ್ಟಿದ್ದೀನಿ. ಒಂದು ಆಪ್ತಮಿತ್ರ. ಈ ಮೂವಿಯ ಸ್ಟೋರಿ ಲೈನ್ ನಿಮಗೆ ಗೊತ್ತೇ ಇರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದೆ. ಬಟ್ ಆದರೂ ಕೂಡ ಹೇಳಿಕ್ಕೆ ಇಷ್ಟಪಡ್ತೀನಿ, ಮೂವಿಯಲ್ಲಿ ಇರೋ ಎಲ್ಲ ಕ್ಯಾರೆಕ್ಟರ್ಸ್ಗಳು ಐಕಾನಿಕ್. ಆ್ಯಂಡ್ 1 ವರ್ಷ ಓಡಿದ ಸಿನಿಮಾ, ಎಂಥ ಪರ್ಫಾಮೆನ್ಸ್ ಮಾರೆ. ಸೌಂದರ್ಯ ಅವ್ರದ್ದಾಗಿರ್ಬೋದು, ಪ್ರೇಮ ಅವ್ರದ್ದು, ವಿಷ್ಣುವರ್ಧನ್ ಸರ್, ದ್ವಾರಕೀಶ್ ಸರ್, ಈ ಒಂದು ಫೋಟೋದಲ್ಲಿ ಕಾಣ್ತಿರೋ ಎಲ್ಲ ಕ್ಯಾರೆಕ್ಟರ್ ಐಕಾನಿಕ್ ಅಂತ ಹೇಳ್ಬೋದು. ಈ ಮೂವಿ ತುಂಬ ಜಾಸ್ತಿ ಚೆಂದ ಇದೆ. ಈ ಮೂವಿಯ ಸಾಂಗ್ಸ್ ಕೂಡ ಐಕಾನಿಕ್. ಅದು ಪಟ ಆಗಿರ್ಬೋದು ಆ್ಯಂಡ್ ನಿಶ್ಚಿತಾರ್ಥ ಆಗುವಂತಹ ಸಾಂಗ್ ಉಂಟು ನೋಡಿ, ಇದು ರಾರ ಆಗಿರ್ಬೋದು, ದ್ವಾರಕೀಶ್ ಸರ್, ವಿಷ್ಣು ಸರ್ ಇದು ಸಾಂಗ್ ಆಗಿರ್ಬೋದು, ಎಲ್ಲ ಕೂಡ ಬೆಸ್ಟ್ ಇದೆ ಗೈಸ್. ಈ ಮೂವಿಯೇ ಬೆಸ್ಟ್. ಆ್ಯಂಡ್ ನಂಬರ್ 5 ಇನ್ನೊಂದು ಮೂವಿ ಇಟ್ಟಿದ್ದೀನಿ, ದಟ್ ಈಸ್ ಆಪ್ತರಕ್ಷಕ. ಈ ಮೂವಿಯಲ್ಲಿರೋ ಸ್ಟೋರಿ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ವಿಷ್ಣು ಸರ್ ಅವರದ್ದು ಆ್ಯಕ್ಟಿಂಗ್, ಇಂಥ ಆ್ಯಕ್ಟಿಂಗ್ ಮರೆ. ಈ ಮೂವಿ ಐ ಥಿಂಕ್ ಇವ್ರದ್ದು ಲಾಸ್ಟ್ ಮೂವಿ. ಆ್ಯಂಡ್ ಆಮೇಲೆ ಇವರು ಒಂದು ಮೂವಿ ಮಾಡಿದ್ದಾರೆ, ಅದರಲ್ಲಿ ಸ್ವಲ್ಪ ಮಾತ್ರ ಇವ್ರದ್ದು ಸೀನ್ ಇತ್ತು, ದ್ಯಾಟ್ ಈಸ್ ನಾಗರಾಹು. ಬಟ್ ಈ ಮೂವಿ ಇವ್ರದ್ದು ಲಾಸ್ಟ್ ಮೂವಿ ಆದರೂ ಕೂಡ ಅವ್ರದ್ದು ಪರ್ಫಾರ್ಮೆನ್ಸ್ ಲೆವೆಲ್ ನೋಡಿ. ಆ್ಯಂಡ್ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿತ್ತು ಆ ಟೈಮಲ್ಲಿ. ಸೀರಿಯಸ್ಲಿ ಗೈಸ್, ಆಪ್ತರಕ್ಷಕ ಕೂಡ ತುಂಬ ಚೆನ್ನಾಗಿದೆ. ನಂಬರ್ 4 ಯುವರಾಜ. ಈ ಮೂವಿ ತುಂಬ ಜಾಸ್ತಿ ಚೆಂದ ಇದೆ. ಒಬ್ಬ ಹುಡುಗನ ಸ್ಟೋರಿ ತೋರಿಸಿದ್ದಾರೆ. ಅವನು ತುಂಬ ಜಾಸ್ತಿ ಪೋಖ್ರಿ ಇರ್ತಾನೆ, ತುಂಟತನ ಇರ್ತದೆ ಅವನ ಹತ್ರ. ಆ್ಯಂಡ್ ಅವನು ಯಾವುದು ಕೆಲಸನೂ ಕೂಡ ಕರೆಕ್ಟ್ ಮಾಡ್ತಿರಲ್ಲ. ಆ್ಯಂಡ್ ಆ ಹುಡುಗನಿಗೆ ಒಂದು ಟೈಮಲ್ಲಿ ಒಂದು ಹಿಟ್ ಆಗುತ್ತೆ ನೋಡಿ, ಆ್ಯಂಡ್ ಅವನನ್ನು ಮನೆಯಿಂದನೇ ಹೊರಗೆ ಹಾಕ್ತಾರೆ ನೋಡಿ. ಆವಾಗ ಅವನು ಲೈಫ್ನ ಬಗ್ಗೆ ತಿಳ್ಕೊತಾನೆ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ಎಷ್ಟು ಕಷ್ಟಪಡ್ತಾನೆ ಅದನ್ನು ನೀವು ತಿಳ್ಕೊಳ್ಳಿಕ್ಕೆ ಯುವರಾಜ ನೋಡಲೇಬೇಕು. ಬೆಸ್ಟ್ ಇದೆ ಮೂವಿ. ನಂಬರ್ 3 ಇರ್ತೀನಿ ಈ ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ ಈಗಲೂ ಕೂಡ ಈ ಒಂದು ಮೂವಿ ಬಗ್ಗೆ ಮಾತಾಡ್ತಾರೆ. ನಾನೊಂದು ವೀಡಿಯೋ ನೋಡ್ತಾ ಇದ್ದೆ, ಅದು ಹಿಂದಿ ಚಾನಲ್ದಾಗಿರ್ತದೆ. ಆ್ಯಂಡ್ ಆ ಚಾನಲಲ್ಲಿ ಈ ಒಂದು ಮೂವಿನ ಮೆನ್ಷನ್ ಮಾಡಿದರು. ನನ್ನ ಪ್ರಕಾರ ಐ ಥಿಂಕ್ ಈ ಮೂವಿ ಎಲ್ಲ ಚಾನಲವರು ಮೆನ್ಷನ್ ಮಾಡಲೇಬೇಕು. ಈ ಮೂವಿಯ ಸ್ಟೋರಿ ಅಷ್ಟು ಚೆಂದ ಇದೆ.
ಈ ಮೂವಿಯ ಸ್ಟೋರಿ ಬಂದುಬಿಟ್ಟು ಒಂದು ಟೀಮ್ ಇರ್ತದೆ, ಶೂಟಿಂಗ್ ಟೀಮ್. ಅವರೊಂದು ಪ್ಲೇಸಿಗೆ ಹೋಗ್ತಾರೆ, ಒಂದು ಊರಿಗೆ ಹೋಗ್ತಾರೆ ಶೂಟಿಂಗ್ ಮಾಡೋಕ್ಕಂತ. ಆ್ಯಂಡ್ ಆ ಟೈಮಲ್ಲಿ ಫಸ್ಟಿಗೇನೂ ಆಗಲ್ಲ, ಮತ್ತೆ 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 ದಿನ ಕಳೆದಾಗೆ ಎಲ್ಲರ ಜೊತೆ ನೆಗೆಟಿವ್ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಎಷ್ಟು ಹೆದರಿಸಿದೆ ಈ ಮೂವಿ ಅಂದರೆ ನನಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ನೀವು ಒಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ ಮೂವಿಯ ಮಹತ್ವ. ನಂಬರ್ 2 ಅಲ್ಲಿ 2 ಮೂವಿ ಇಟ್ಟಿದ್ದೀನಿ. ಒಂದನೇದು ಸ್ನೇಹನ ಪ್ರೀತಿನ. ಈ ಮೂವಿಯಲ್ಲಿ ಎಲ್ಲ ಕೂಡ ಇತ್ತು. ಕಾಮಿಡಿ ಇತ್ತು, ಫೈಟ್ ಇತ್ತು, ಇಮೋಷನ್ ಇತ್ತು. ಆ್ಯಂಡ್ ಎಷ್ಟು ಪೇನ್ಫುಲ್ ಇತ್ತು ಲಾಸ್ಟ್ ಸೀನು ಅಂದರೆ ಅದು ಎಲ್ಲರ ಮನಸ್ಸಲ್ಲಿ ಈಗಲೂ ಕೂಡ ಇದೆ. ಆ್ಯಂಡ್ ನನಗೆ ಲಕ್ಷ್ಮೀ ರಾಯ್ ಅವರು ಮತ್ತು ದರ್ಶನ್ ಸರ್ ಅವ್ರದ್ದು ಸೀನ್ ಬಂದಾಗ ನನ್ನ ಮುಖದಲ್ಲಿ ಆಟೋಮೆಟಿಕ್ ನಗು ಬರ್ತಾಯಿತ್ತು. ಆ್ಯಂಡ್ ಅದು ಸ್ಟಾರ್ಟಿಂಗ್ ಅವ್ರದ್ದು ಮೀಟಿಂಗ್ ಸೀನ್ ಆಗಿರ್ಬೋದು, ಅದು ಅವ್ರದ್ದು ಮಾಲಲ್ಲಿ ಒಂದು ಸ್ವಲ್ಪ ಕಾಲ್ಗಿಟ್ಟಿದ್ದು ಗಮ್ಮತ್ತಾಗಿರ್ಬೋದು, ಆ್ಯಂಡ್ ಅವರಿಗೆ ಲವ್ ಆದಮೇಲೆ ಆಗಿರ್ಬೋದು, ಆ್ಯಂಡ್ ಫೈನಲ್ ಸೀನಲ್ಲಿ ಅವರ ಹಗ್ ಆಗಿರ್ಬೋದು, ಎಲ್ಲ ಕೂಡ ಮೆಮೊರೇಬಲ್. ಈ ಮೂವಿ ನೋಡ್ತಿದ್ದಾಗ ದರ್ಶನ್ ಸರ್ ಅವ್ರು ಮತ್ತು ಲಕ್ಷ್ಮಿ ಅವರ ಸೀನ್ ಬಂದಾಗನೇ ನಂಗೆ ನಗು ಆಟೋಮೆಟಿಕ್ ನನ್ನ ಮುಖದಲ್ಲಿ ಬರ್ತಿತ್ತು. ಅಷ್ಟು ಚೆಂದ ಇತ್ತು. ಆ್ಯಂಡ್ ಅಷ್ಟು ಕಾಮಿಡಿ ಇತ್ತು ಅವ್ರದ್ದು ಡೈಲಾಗ್ಸ್, ತುಂಬ ಜಾಸ್ತಿ ಚೆಂದ ಇತ್ತು. ಆ್ಯಂಡ್ ಈ ಮೂವಿಯ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಅದು ಸ್ಟಾರ್ಟಿಂಗ್ ಇವರದ್ದು ಫ್ರೆಂಡ್ಶಿಪ್ ಸಾಂಗ್ ಆಗಿರ್ಬೋದು, ಎಲ್ಲ ಕೂಡ ಬೆಸ್ಟ್ ಇದೆ. ಸೊ ನೋಡಿ ಗೈಸ್, ಸ್ನೇಹನ ಪ್ರೀತಿನ. ನಂಬರ್ 2 ಅಲ್ಲಿ ಇನ್ನೊಂದು ಮೂವಿ ಇಟ್ಟಿದ್ದೀನಿ, ದಟ್ ಇಸ್ ಮಿಲನ. ಈ ಮೂವಿ ಮರೀಲಿಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಆಟೋಮೆಟಿಕ್ ನನ್ನ ಮುಖದಲ್ಲಿ ನಗು ಬಂದುಬಿಡ್ತು ಈ ಮೂವಿಯ ಹೆಸರನ್ನು ಹೇಳುವಾಗನೇ, ಯಾಕಂದರೆ ಈ ಮೂವಿ ಅಷ್ಟು ಚೆಂದ ಇದೆ. ಈ ಮೂವಿಯ ಸ್ಟೋರಿ ಬಂದುಬಿಟ್ಟು ಹೀರೋ ಹೀರೋಯಿನಿಯ ಲವ್ ಲೈಫ್ ಅಷ್ಟು ಚೆಂದ ಇರೋದಿಲ್ಲ. ಆ್ಯಂಡ್ ಇವರಿಬ್ಬರಿಗೇ ಅರೇಂಜ್ ಮ್ಯಾರೇಜ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಇವರು ಡೈವರ್ಸಿಗೂ ಕೂಡ ಅಪ್ಲೈ ಮಾಡ್ತಾರೆ. ಏನೆಲ್ಲ ಆಗುತ್ತೆ ತಿಳ್ಕೊಳ್ಳಿಕ್ಕೆ ಈ ಮೂವಿಯನ್ನು ನೋಡಲೇಬೇಕು. ಆ್ಯಂಡ್ ಈ ಮೂವಿಯ ಸಾಂಗ್ ಇದೆ ನೋಡಿ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಈಗಲೂ ಕೂಡ ಐಕಾನಿಕ್. ಈಗಲೂ ಕೂಡ ಯಾವುದಾದ್ರೂ ಒಂದು ಮದರಂಗಿ ಹೋದರೆ ಅಲ್ಲಿ ಈ ಸಾಂಗ್ ಪ್ಲೇ ಆಗ್ತಾ ಇರ್ತದೆ. ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಈ ಮೂವಿ ಎಷ್ಟು ಐಕಾನಿಕ್ ಆಗಿತ್ತು ಅಂತ. 1 ವರ್ಷ ಓಡಿದೆ ಈ ಮೂವಿ ಥಿಯೇಟರಲ್ಲಿ. ಆ್ಯಂಡ್ ಈಗಲೂ ಕೂಡ ನನ್ನ ಮನಸ್ಸಿಗೆ ತುಂಬ ಜಾಸ್ತಿ ಹತ್ತಿರವಾದ ಮೂವಿ ಅದು ಬಂದುಬಿಟ್ಟು ಮಿಲನ. ನಂಬರ್ 1 ವಾರೇವಾ. ಈ ಮೂವಿ ಜಾಸ್ತಿ ಹಿಟ್ಟಾಗಿಲ್ಲ, ಬಟ್ ನೀವೊಮ್ಮೆ ತೆಗೆದು ನೋಡಿ ಈ ಮೂವಿನ. ಈ ಮೂವಿಯ ಸ್ಟೋರಿ ಲೈನ್ ಕೊನೆ ತನಕ ಮೂವಿ ನೋಡಲಿಕ್ಕೆ ನಿಮಗೆ ಹೇಳ್ತದೆ. ಆ್ಯಂಡ್ ಈ ಮೂವಿ ಸ್ಟೋರಿಯನ್ನು ನೋಡ್ತೀವಿ ನಾವು. ಆದಿ ಅನ್ನೋ ಹುಡುಗನ ಸ್ಟಾರ್ಟಿಂಗ್ ಅವನಿಗೆ ಹುಡುಗಿರಂದರೆ ಆಗ್ತಾನೇ ಇರಲ್ಲ, ಯಾಕಂದರೆ ಒಬ್ಳು ಕೈ ಕೊಟ್ಟು ಹೋಗಿರ್ತಾರೆ. ಆ್ಯಂಡ್ ಮತ್ತೆ ಏನಾಗುತ್ತೆ ಅಂದರೆ ಒಂದು ವರ ಸಿಗುತ್ತೆ ಈ ಹುಡುಗನಿಗೆ, ಹುಡುಗಿರು ಮನಸ್ಸನ್ನು ಅರ್ಥ ಮಾಡ್ಕೋಷ್ಟು. ಅಂದರೆ ಹುಡುಗಿರು ಏನು ಮನಸ್ಸಲ್ಲಿ ಮಾತಾಡ್ತಿದ್ದಾರೆ ಅದೆಲ್ಲ ಕೇಳ್ತಾ ಇರ್ತದೆ ಇವನಿಗೆ. ಆ್ಯಂಡ್ ಇವನು ಆಮೇಲೆ ಏನೆಲ್ಲ ಕೆಲಸ ಮಾಡ್ತಾನೆ, ಎಷ್ಟೆಲ್ಲ ಜನಸೇವೆ ಮಾಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿಯನ್ನು ನೋಡಲೇಬೇಕು. ಆ್ಯಂಡ್ ಈ ಮೂವಿಯಲ್ಲಿ ಒಂದು ಸಾಂಗ್ ಇದೆ ಗೈಸ್, ಆತ್ಮೀಯ ಮನಸ್ಸೇ ಮನಸ್ಸೇ ಮಾತು ಮನ. ಎಂಥ ಸಾಂಗ್! ಈ ಸಾಂಗ್ ಅಂಡರ್ ರೇಟೆಡ್ ಬಟ್ ಐಕಾನಿಕ್. ಎನಿವೇಸ್, ವಾರೇವಾ ಮೂವಿ ನೋಡಿಲ್ಲ ಅಂದರೆ ಮೊದಲು ನೋಡಿ. ನಾನು ನಿಮಗೆ ಪರ್ಸ್ನಲಿ ಹೇಳ್ತಿದ್ದೀನಿ, ವಾರೇವಾ ಮೂವಿ ನೋಡಿ. ಆ್ಯಂಡ್ ಇನ್ನೊಂದು ಟಾಪ್ ಮೂವಿಯನ್ನು ಹೇಳಿದ್ದೀನಿ, ದ್ಯಾಟ್ ಈಸ್ ಬೆಟ್ಟದ ಹೂ. ಈ ಮೂವಿ ಬಗ್ಗೆ ಹೇಳಲಿಕ್ಕೆ ವರ್ಡ್ಸ್ ಇಲ್ಲ, ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟಾಗಿ ಈ ಒಂದು ಮೂವಿಯಲ್ಲಿ ಕೆಲಸ ಮಾಡಿದ್ದಾರೆ ನೋಡಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾನು ಒಂದು ವೀಡಿಯೋ ಮಾಡಲಿಕ್ಕಿದ್ದೀನಿ, ಅದು ಬಂದುಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಬೆಸ್ಟ್ 20 ಮೂವೀಸ್. ಅದರಲ್ಲಿ ಈ ಒಂದು ಮೂವಿ ಟಾಪಲ್ಲಿ ಇರ್ತೀನಿ, ಈಗಲೇ ಹೇಳ್ತಿದ್ದೀನಿ. ಯಾಕಂದರೆ ಈ ಮೂವಿಯ ಸ್ಟೋರಿ ಲೈನ್ ಅಷ್ಟು ಚೆಂದ ಇದೆ. ಒಬ್ಬ ಹುಡುಗನ ತೋರಿಸ್ತಾರೆ, ಅವನು ಒಂದು ಪುಸ್ತಕನ ಪಡಿಲಿಕ್ಕೆ, ಆ ಒಂದು ಪುಸ್ತಕಕ್ಕೆ ಇವನು 10 ರೂಪಾಯಿನ ಏನು ರೆಡಿ ಮಾಡಲಿಕ್ಕೆ ಹೋಗ್ತಾನೆ ನೋಡಿ, ಅದನ್ನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಆ್ಯಂಡ್ ನೀವು ಆ ಟಿ ವಿ ಒಳಗೆ ನುಗ್ತೀರಾ ಆ 10 ರೂಪಾಯಿ ಕೊಡಲಿಕ್ಕೆ. ಅಷ್ಟು ಇಂಟ್ರೆಸ್ಟಿಂಗ್ ಇದೆ. ಅವನು 1 ರೂಪಾಯಿಯನ್ನು ಒಟ್ಟು ಮಾಡೋದು, ಒಟ್ಟು ಮಾಡಿದ ಹಣನ ಕೂಡ ಅವನ ತಾಯಿ ಅವನ ಪರ್ಮಿಷನ್ ಎಲ್ಲ ತೆಗೆದಾಗ ಅವನ ಎಕ್ಸ್ಪ್ರೆಷನ್, ಓ ಮೈ ಗಾಡ್, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವನ ಬಳಿಯಲ್ಲಿ 10 ರೂಪಾಯಿ ಸಿಕ್ಕರೂ ಕೂಡ ಆ ಟೈಮಲ್ಲೂ ಅವನು ಆ ಪುಸ್ತಕ ತಗೊಳ್ಳದೆ ಮನೆಗೆ ಒಂದು ವಸ್ತುನ ತೊಗೊಂಬರ್ತಾನೆ. ಅದು ಬಂದುಬಿಟ್ಟು ಕಂಬಳಿ, ತನ್ನ ತಂಗಿ ಹಾಯಾಗಿ ಮಲ್ಕೊಳ್ಳಿ ಅಂತ. ನನ್ನ ಕಣ್ಣಲ್ಲಿ ಅವಾಗ ನೀರು ಬಂದುಬಿಡ್ತು. ಬೆಟ್ಟದ ಹೂ ನೋಡಿಲ್ಲ ಅಂದರೆ ನೀವು ಏನು ಮಾಡ್ತಿದ್ದೀರಾ ಗೈಸ್, ಒಮ್ಮೆ ನೋಡಿ. ಇದು ಐಕಾನಿಕ್ ಮೂವಿ. ಆ್ಯಂಡ್ ಇವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ಪುನೀತ್ ಸರ್ಗೆ ಈ ಮೂವಿಗೆ. ಈ ಮೂವಿ ತುಂಬ ಜಾಸ್ತಿ ಕ್ರೇಜಿ ಇದೆ. ನಾನು ಸುಮ್ಮನೆ ಹೊಗಳ್ತಾ ಇಲ್ಲ ಗೈಸ್, ಈ ಮೂವಿ ಬಗ್ಗೆ ಯಾರೂ ಮಾತಾಡಲ್ಲ ಈಗ, ಅಂದರೆ ತುಂಬ ಹಳತು ಮೂವಿ ಅಲ್ಲ. ಬಟ್ ನಾನು ಯಾಕೆ ಮೆನ್ಷನ್ ಮಾಡ್ತಿದ್ದೇನೆ ಅಂದರೆ ನಿಮಗೆ ತುಂಬ ಜಾಸ್ತಿ ಲೈಫ್ ಲೆಸನ್ ಈ ಮೂವಿ ಹೇಳಿಕೊಡ್ತದೆ. ಆ್ಯಂಡ್ ಟಾಪ್ ಮೂವಿಯಲ್ಲಿ ಇಟ್ಟಿದ್ದೀನಿ ಈ ಒಂದು ಲಿಸ್ಟಲ್ಲಿ ಇದನ್ನು, ಸೊ ಒಮ್ಮೆ ನೋಡಿ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.